ಹಾಯ್ ಎಲ್ಲರಿಗೂ ಹ್ಯಾಪಿ ಸಂಡೇ. ನಾನ್ ಏನ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಾನು ಇವತ್ತು ಈಸಿಯಾಗಿ ಸಿಂಪಲ್ ಆಗಿ ಹೇಗೆ ಮನೆಯಲ್ಲೇ ಪೆಡಿಕ್ಯೂರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪೆಡಿಕ್ಯೂರ್ ಮತ್ತೆ ಮೆನಿಕ್ಯೂರ್ ಈಸಿಯಾಗಿ ಮನೆಯಲ್ಲೇ ನಾವು ಮಾಡ್ಕೋಬಹುದು. ಅದ್ರಲ್ಲೂ ನನ್ಗೆ ಆಫೀಸ್ ಇರೋದ್ರಿಂದ ನನ್ಗೆ ಆಚೆ ಹೋಗೋದಿಕ್ಕೆ ಸಲೂನ್ಗೆ ಹೋಗೋದಿಕ್ಕೆ ಟೈಮ್ ಇರೋದಿಲ್ಲ. ಇಷ್ಟೊಂದು ಸುಲಭವಾಗಿ ಹೇಗೆ ಇಷ್ಟು ನೀಟಾಗಿ ನಾನು ಪೆಡಿಕ್ಯೂರ್ ನ ಮಾಡ್ಕೊಂಡಿದ್ದೀನಿ ಅಂತ ನಾನ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಟಬ್ ಒಳಗಡೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್, 1 ಟೇಬಲ್ ಸ್ಪೂನ್ ಅಷ್ಟು ನಾನ್ ಯೂಸ್ ಮಾಡುವಂತ ಬಾಡಿ ವಾಶ್, ಮತ್ತೆ ಅರ್ಧ ಸ್ಪೂನ್ ಅಷ್ಟು ಹನಿ. ಅದಾದ್ಮೇಲೆ ನಾನೊಂದು ಅರ್ಧ ನಿಂಬೆ ಹಣ್ಣನ್ನ ಕಟ್ ಮಾಡಿ ಇದ್ರೊಳಗಡೆನೆ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ನೀವು ಪೂರ್ತಿ ನಿಂಬೆ ಹಣ್ಣನ್ನು ಹಾಕೋಬಹುದು, ಏನ್ ತೊಂದ್ರೆ ಇಲ್ಲ. ಬಟ್ ನಾನೊಂದು ಅರ್ಧ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡಿದೀನಿ. ನಾನು ಆಲ್ರೆಡಿ ನೀರ್ನ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ನೀರ್ ಕಾದಿದೆ. ಕಾದಿರುವಂತ ನೀರ್ನ ನಾನು ಇದ್ರೊಳಗಡೆನೆ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಕಾಲ್ ಇಟ್ಟಾಗ ಅದ್ರೊಳಗಡೆ ನಾವು ಆರಾಮಾಗಿ ಇಟ್ಕೊಳ್ಳೋಷ್ಟು ನೀರ್ನ ನಾವು ಬೆಚ್ಚಗೆ ಮಾಡ್ಕೊಂಡು ಇಟ್ಕೋಬೇಕು. ನೀರನ್ನ ಹಾಕುವಾಗ್ಲೇ ಆಲ್ರೆಡಿ ಫೋಮ್ ಬರ್ತಾ ಇದೆ. ನಾನು ನನ್ನ ಕಾಲ್ನ ಕಮ್ಮಿ ಅಂದ್ರೂ ಒಂದು 10 ನಿಮಿಷ ನಾನು ಅದ್ರೊಳಗಡೆ ನೆನೆಯಕ್ಕೆ ಬಿಡ್ತೀನಿ. ನೀರಿನಲ್ಲಿ ನಮ್ಮ ಕಾಲ್ನ ನಾವ್ ಎಷ್ಟು ಹೊತ್ತು ನೆನೆಯೋಕೆ ಬಿಡ್ತೀವೋ ಅಷ್ಟು ಒಳ್ಳೇದು. ಏಕೆಂದ್ರೆ ನಮ್ಮ ಉಗ್ರಲ್ಲಿರುವಂತ ಕೊಳೆಗಳು ಇಮ್ಡಿ ಏನಾದ್ರೂ ಒಡೆದಿದ್ರೆ ಅಥವಾ ಕಾಲಲ್ಲಿ ಏನಾದ್ರೂ ತುಂಬಾ ಟ್ಯಾನ್ ಆಗಿದ್ರೆ ನಾವು ಕೊಳೆನ ತೆಗಿವಾಗ ತುಂಬಾ ಸುಲಭವಾಗಿ ಆಚೆ ಬರುತ್ತೆ. ನಾನು ಲೆಮನ್ ನ ಸ್ಕ್ವೀಸ್ ಮಾಡಿ ಉಳ್ದಿರುವಂತ ನಿಂಬೆಹಣ್ಣ ಟಬ್ ಒಳಗಡೆನೆ ಹಾಕಿ ಬಿಟ್ಟಿದ್ದೆ. ಅದನ್ನೇ ಇವಾಗ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಲೆಮನ್ ಇಂದ ನನ್ ಕಾಲ್ನ ವಾಶ್ ಮಾಡಿದಕ್ಕೆ ಆಲ್ರೆಡಿ ನಂಗೆ ಟ್ಯಾನ್ ರಿಮೂವ್ ಆಗ್ತಾ ಇದೆ ಅನ್ನೋ ತರ ಫೀಲ್ ಆಗ್ತಾ ಇದೆ. ಈಗ ನಾನೊಂದ್ ಬ್ರಷ್ಗೆ ನಾನು ಯೂಸ್ ಮಾಡುವಂತ ಬಾಡಿ ವಾಶ್ ನ ಹಾಕೊಂಡು ಮತ್ತೊಂದ್ಸರಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದೇ ಬಿಸಿ ನೀರಲ್ಲಿ ಇವಾಗ ನಾನು ನನ್ನ ಕಾಲ್ಗಳನ್ನ ತೊಳ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಕಾಲು ಎಷ್ಟು ಗ್ಲೋ ಆಗಿದೆ, ಟ್ಯಾನ್ ಎಲ್ಲ ರಿಮೂವ್ ಆಗಿದೆ ಅಂತ. ನಾವೆಲ್ಲದಕ್ಕೂ ಆಚೆ ಹೋಗೋ ಅವಶ್ಯಕತೆ ಇಲ್ಲ. ನಮಗೋಸ್ಕರ ನಾವು ಒಂದ್ ಅರ್ಧ ಗಂಟೆ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ನಮಗೆ ಹೇಗ್ ಬೇಕೋ ನಾವ್ ಅಷ್ಟು ಚೆನ್ನಾಗಿ ಕಾಣ್ಬೋದು. ಯಾಕೆಂದ್ರೆ ಕೈ ಕಾಲ್ಗಳು ಮುಖ ಹೆಣ್ಮಕ್ಳಿಗೆ ಇದೇ ತುಂಬಾ ಮುಖ್ಯವಾಗಿರೋದು. ನೀವು ನೋಡ್ತಿರ್ಬೋದು ನನ್ನ ಕಾಲಲ್ಲಿರೋ ಟ್ಯಾನ್ ಎಲ್ಲ ರಿಮೂವ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಷ್ಟೇನೆ ನಾನ್ ಮಾಡ್ಕೊಳ್ಳೋದು. ಈಗ ನನ್ ಕಾಲಲ್ಲಿರುವಂತ ಉಗುರಿಗೆ ನಾನು ಶೇಪ್ ಕೊಡ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಅದ್ರಲ್ಲಿರುವಂತ ಎಕ್ಸ್ಟ್ರಾಸ್ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ನನ್ಗೆ ನನ್ ಕಾಲ್ಗಳಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ಇತ್ತೀಚಿಗೆ ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟಿದ್ದೆ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ. ಮತ್ತೆ ನಾನು ಇವಾಗ ನನ್ನ ಟ್ಯಾನ್ ಎಲ್ಲ ರಿಮೂವ್ ಮಾಡಿ ನಾನೇ ಮನೆಯಲ್ಲಿ ಶೇಪ್ ಕೊಟ್ಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು ನಾನ್ ನನ್ ಕಾಲ್ಗಳಿಗೆ ನೇಲ್ ಪಾಲಿಶ್ ಹಾಕ್ತಾ ಇದ್ದೀನಿ. ನಿಮ್ಗೆ ಅಂತ ಟೈಮ್ ಕೊಟ್ಕೊಂಡು ಒಂದ್ ಅರ್ಧ ಗಂಟೆ ಈ ತರ ಮಾಡಿ ನೋಡಿ, ರಿಸಲ್ಟ್ ನಿಮ್ಗೆ ಸಿಗತ್ತೆ. ಕೊನೆದಾಗಿ ನನ್ ಕಾಲ್ಗಳು ಎಷ್ಟು ಚೆನ್ನಾಗಾಗಿದೆ ಅಂತ ನಾನ್ ನಿಮಗೆ ತೋರಿಸ್ತಿದ್ದೀನಿ.